ನಾನಿವತ್ತು 900 ರೂಪೀಸ್ ದೋಸೆ ತಿಂತಿದ್ದೀನಿ. ಐಗೇರಿ ಅಂತ ಹೊಸದಾಗಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ. ನೋಡಕ್ಕೆ ತುಂಬಾ ಸ್ಪೆಷಲ್ ಆಗಿ ಕಾಣುತ್ತೆ. ದೋಸೆನಲ್ಲಿ ಚಿನ್ನ ಇರ್ಲಿ ಬಿಡ್ಲಿ, ದೇ ಹ್ಯಾವ್ ಮೇಡ್ ದಟ್ ದೋಸೆ ಓನ್ಲಿ ಸೋ ವೆಲ್. ಕಾಫಿ ಟೀ ಕುಡಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ 7 ಗಂಟೆಗೆ ಬಂದು ಯಾಕೆ ಜನ ಇಲ್ಲಿ ಕಾಫಿ ಟೀ ಕುಡಿತಾರೆ. ಮೆನು ಕಾರ್ಡ್ ಫೋಟೋನು ಹಾಕ್ತೀನಿ, ಬಿಲ್ ಫೋಟೋನು ಹಾಕ್ತೀನಿ. ಟೇಕ್ ಅ ಲುಕ್. ನಮಸ್ಕಾರ, ನಾನಿವತ್ತು ವಿಡಿಯೋ ಮಾಡ್ತಿರೋದು ನಮ್ಮೂರು ಮೈಸೂರು ಇಂದ. ನಮ್ಮನೆ ಬ್ಯಾಂಗ್ಳೂರಲ್ಲಿ ಇದ್ರು ಕೂಡ ನಾನು ಮೈಸೂರಿಗೆ ಬಂದು ಇಷ್ಟು ದೂರ ಟ್ರಾವೆಲ್ ಮಾಡಿ ಕುವೆಂಪು ನಗರದಲ್ಲಿರೋ ಈ ಒಂದು ಬ್ಯೂಟಿಫುಲ್ ಟೆಂಪಲ್ ಸ್ಟೈಲ್ ಬಿಲ್ಡಿಂಗ್ ಅಲ್ಲ, ರೆಸ್ಟೋರೆಂಟ್ ಒಳಗಡೆ ಏನಿದೆ, ಹೇಗಿದೆ, ಏನ್ ಸ್ಪೆಷಲ್ ಇದೆ ಅಂತ ಇವತ್ತು ನಿಮಗ್ ತೋರಿಸ್ತೀನಿ. ಐಗೇರಿ ಅಂತ ಹೊಸದಾಗಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ. ನೋಡಕ್ಕೆ ತುಂಬಾ ಸ್ಪೆಷಲ್ ಆಗಿ ಕಾಣುತ್ತೆ. ಈ ರೋಡ್ಗೆ ನೀವು ಬಂದ್ರೆ ಇದನ್ನ ಮಿಸ್ ಮಾಡಕ್ ಚಾನ್ಸೇ ಇಲ್ಲ. 2 ಫ್ಲೋರ್ ಇರೋ ದೊಡ್ಡದಾಗಿರೋ ಹೋಟೆಲ್ ಇದು. ನೋಡ್ದಾಗೆ ಕೆಳಗಡೆ ಸ್ಟ್ಯಾಂಡಿಂಗು ಸೆಲ್ಫ್ ಸರ್ವಿಸ್, ಮೇಲ್ಗಡೆ ಸೀಟಿಂಗು ವಿತ್ ಸರ್ವಿಸ್. ಅಂಡ್ ಸುಮ್ನೆ ಅಲ್ಲ, ಸಿಕ್ಕಾಬಡೆ ಫ್ರೆಂಡ್ಲಿ ಆಗಿ ಸ್ಮೈಲ್ ಅಲ್ಲಿ ಸರ್ವಿಸ್ ಮಾಡ್ತಾರೆ ಗೊತ್ತಾ, ನೀವೇ ನೋಡಿ. ನಾನಿವತ್ತು 900 ರೂಪೀಸ್ ದೋಸೆ ತಿಂತಿದ್ದೀನಿ. ಏನಂದೆ, ಇನ್ನೊಂದ್ಸಲ ಹೇಳಿ. ಇದ್ರಲ್ಲಿ ಏನ್ ಸ್ಪೆಷಲ್ ಇರ್ಬೋದು ಅಂತ ಬನ್ನಿ ತೋರಿಸ್ತೀನಿ. ಮೈಸೂರು ರಾಜರು ಏರಿಯಾಗೆ ಬಂದು ನಾನು ಒಳ್ಳೆ ರಾಣಿ ಥರ ಚಿನ್ನದ ದೋಸೆ ತಿಂತಿದ್ದೀನಿ. ನಿಮಗಿದು ದೊಡ್ಡ ವಿಷಯನೋ ಇಲ್ವೋ ಗೊತ್ತಿಲ್ಲ, ನಿಮಗೆ ಸಾಧಾರಣ ಇರ್ಬೋದು, ಬಟ್ ನನಗಂತೂ ಇದು ಫಸ್ಟ್ ಟೈಮ್. ಇದ್ರಲ್ಲಿ ನಿಜವಾಗ್ಲೂ ಗೋಲ್ಡ್ನ ಟೇಸ್ಟ್ ಮಾಡೋಕ್ಕಾಗತ್ತಾ ಅಂತ ಬನ್ನಿ ನೋಡೋಣ. ಈ ದೋಸೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಟ್ ಒಳಗಡೆ ಅಟ್ ದ ಸೇಮ್ ಟೈಮ್ ಸಾಫ್ಟ್ ಆಗಿ ಸಕ್ಕದಾಗಿ ಮಾಡಿದ್ದಾರೆ. ಇದಕ್ಕೆ ಐಗೇರಿ ಅವರು ಯಾವುದೋ ಎಣ್ಣೆ ಹಾಕಲ್ವಂತೆ, ಬರೀ ನಂದಿನಿ ತುಪ್ಪ ಹಾಕಿ ಮಾಡೋ ಐಟಮ್ಗಳು. ಸೊ ಟೇಸ್ಟ್ ಅಂತೂ ಅದ್ಭುತವಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಗೋಲ್ಡ್ ದೋಸೆ ಇರಲಿ ಬಿಡಲಿ, ಆ್ಯಸ್ ಅ ದೋಸೆನೇ ಇದು ಕ್ವೈಟ್ ಅಮೇಝಿಂಗ್ ಆಗಿದೆ. ತುಂಬ ಖುಷಿ ಆಯ್ತು ತಿಂದು. ನಮ್ಮಮ್ಮ ಇಲ್ಲಿ ದೋಸೆ ಬಗ್ಗೆ ಹೇಳೋದು ಬಿಟ್ಟು ಏನೋ ಡಿಫ್ರೆಂಟಾಗಿ ರಿವ್ಯೂ ಕೊಡ್ತಿದ್ದಾರೆ ನೋಡಿ. ನಾನು ರೆಕಾರ್ಡ್ ಮಾಡ್ತಿದ್ದೀನಿ, ಕ್ಯಾಮ್ರಾ ಹಿಡ್ಕೋಬೇಕು, ಕೈಯೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ನೆಪ ಹೇಳಿ ಅಮ್ಮನ ಕೈಲೇ ಚೆನ್ನಾಗಿ ದೋಸೆ ತಿನ್ನಿಸ್ಕೊಂಡೆ. ನಿಜವಾಗ್ಲೂ ಸಖದಾಗಿತ್ತು. ಇದೇನಂದರೆ ದೋಸೆನಲ್ಲಿ ಚಿನ್ನ ಇರಲಿ ಬಿಡಲಿ, ದೇ ಹ್ಯಾವ್ ಮೇಡ್ ದಟ್ ದೋಸೆ ಓನ್ಲಿ ಸೋ ವೆಲ್ ದಟ್ ತಿಂತಾ ಇರಬೇಕು ಅನ್ಸುತ್ತೆ. ತುಂಬ ಯಮ್ಮಿ ಆಗಿತ್ತು. ನೀವು ಮೈಸೂರವರಾಗಿದ್ರೆ ಐಗಿರಿ ಕ್ಯಾಫೆಗೆ ಬರೋದು ಮರಿಬೇಡಿ. ಆಲ್ರೆಡಿ ಹೋಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಬೈ ದ ವೇ, ನೀವು ಮೈಸೂರಾಗಿದ್ರೆ ಕಾಮೆಂಟ್ಸಲ್ಲಿ ಈಗಲೇ ಒಂದು ಹಾಯ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಈ ಕ್ಯಾಫೆ ಆಂಬಿಯನ್ಸ್ ಅಂತೂ ಸಖತ್ತಾಗಿದೆ, ತುಂಬ ಫ್ಯಾಮಿಲಿ ಫ್ರೆಂಡ್ಲಿ. ಇಲ್ಲಿ ನೀವೇ ನೋಡ್ತೀರೋ ಎಷ್ಟು ಜನ ಫ್ಯಾಮಿಲಿಗಳು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ, ಇಂಡಿಯನ್ ವೈಬ್ಸ್ ಇದೆ. ಆ್ಯಂಡ್ ಈ ಕಾಫಿ ಟೀ ಕುಡಿದ್ರೆ ಗೊತ್ತಾಗುತ್ತೆ ಬೆಳಗ್ಗೆ 7 ಗಂಟೆಗೆ ಬಂದು ಯಾಕೆ ಜನ ಇಲ್ಲಿ ಕಾಫಿ ಟೀ ಕುಡಿತಾರೆ ಅಂತ. ನಿಜವಾಗ್ಲೂ ಸ್ಟ್ರಾಂಗ್ ಆಗಿ ಸೂಪರ್ ಆಗಿ ಮಾಡಿದ್ದಾರೆ. ರಿಯಲಿ ನೈಸ್ ಕ್ಯಾಫೆ, ಹೈಜೀನಿಕ್ ಆಗೂ ಇದೆ. ಏನೋ ಖುಷಿ ಆಯ್ತಪ್ಪ ಇಲ್ಲಿ ಬಂದು, ತುಂಬ ಚೆನ್ನಾಗಿದೆ. ನೀವು ಮೈಸೂರವರಾಗಿದ್ದರೆ ಈ ಒಂದು ದೋಸೆನ ನೀವು ಟ್ರೈ ಮಾಡ್ತೀರಾ ಇಲ್ವಾ ಅಂತ ಕಾಮೆಂಟಲ್ಲಿ ಹೇಳಿ. ಐ ಥಿಂಕ್ 900 ರೂಪೀಸ್ ಅಷ್ಟೇನಿರಲಿಲ್ಲ, ಬಟ್ ಡೆಫಿನೆಟ್ಲಿ ಬ್ಯೂಟಿಫುಲ್ ದೋಸೆ. ಆ್ಯಂಡ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿ ಇಟ್ ವಾಸ್ ವರ್ತ್ ಇಟ್. ಅಟ್ಲೀಸ್ಟ್ ಅವ್ರು ನಮ್ಮನ್ನ ಡಿಸಪಾಯಿಂಟ್ ಮಾಡಿಲ್ಲ. ಏನೋ ಸಕ್ಕದಾಗಿರೋ ದೋಸೆ ತಿಂದೆ ಅನ್ನೋ ಖುಷಿ, ಚಿನ್ನ ತಿಂದೆ ಅನ್ನೋ ಖುಷಿ, ಮೋರ್ ಇಂಪಾರ್ಟೆಂಟ್ಲಿ ನಾನು ಹುಟ್ಟಿದ ಊರಿಂದ ಫಸ್ಟ್ ಟೈಮ್ ವಿಡಿಯೋ ಮಾಡಿದೆ ಅನ್ನೋ ಖುಷಿ. ಒಳ್ಳೆ ಆಂಬಿಯನ್ಸ್ ಇರೋ ಈ ಕ್ಯಾಫೆನಲ್ಲಿ ಪ್ರೈಸಸ್ ಕೂಡ ಸಿಕ್ಕಾಪಟ್ಟೆ ರೀಸನೇಬಲ್ ಆಗೇ ಇದೆ. ನಿಮಗೋಸ್ಕರ ನಾನು ಮೆನು ಕಾರ್ಡ್ ಫೋಟೋನು ಹಾಕ್ತೀನಿ, ಬಿಲ್ ಫೋಟೋನು ಹಾಕ್ತೀನಿ. ಟೇಕ್ ಅ ಲುಕ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮ್ ವಿಸಿಟ್ ದಿಸ್ ಪ್ಲೇಸ್. ಫ್ಯಾಮಿಲಿ ಜೊತೆ ಬನ್ನಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.